ಬಿಗ್ ಬಾಸ್ ಇದೊಂದು ಮನರಂಜನೆಯ ಶೋ ಪ್ರೇಕ್ಷಕರ ಮನ ಗೆದ್ದಿರುವ ದೊಡ್ಡ ಮನೆಯಾಗಿದೆ. 2 ತಿಂಗಳ ನಂತರ ಕಮಾಲ್ ಮಾಡುತ್ತಿದೆ ದೊಡ್ಡ ಮನೆ. ಇದೀಗ ಇಡೀ ಬಿಗ್ ಬಾಸ್ ಕನ್ನಡ ಸೀಸನ್ 11 ರಂಗೇರುತ್ತಿದೆ. ಅದರಲ್ಲೂ ದೊಡ್ಡ ಮನೆಗೆ ಕಿಚ್ಚ ಬರ್ತಾರೆ ಅಂದ್ರೆ ಬಿಗ್ ಮನೆಯ ವೈಬೆ ಬೇರೆ ರೀತಿ ಇರುತ್ತೆ. ಈ ವೀಕೆಂಡ್ ಬಾದ್ಶಾ ಎಂಟ್ರಿಯಿಂದ ಇಡೀ ಮನೆ ಜೋಶ್ ಪಡೆದುಕೊಂಡಿದೆ. ಈ ವಾರ ಕೂಡ ಕಿಚ್ಚನ ಗ್ರ್ಯಾಂಡ್ ಆಗಮನವಾಗಿದೆ. ಬಂದು ಮನೆಯ ಕೆಲ ಮಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಇನ್ನು ಕೆಲವರಿಗೆ ಬುದ್ಧಿವಾದ ಹೇಳಿದ್ದಾರೆ ಮತ್ತು ಶೋ ವೀಕ್ಷಕರಿಗೆ ಸಖತ್ ಮಜಾ ಕೊಡುತ್ತಿದ್ದಾರೆ. TRP ಆಟ ಕೂಡ ಬಲು ಜೋರಾಗಿ ನಡೆದಿದೆ. ಹಾಗಾದ್ರೆ ಇವತ್ತಿನ ಪ್ರೋಮೋ ವಿಶೇಷವೇನು ಇಲ್ಲಿದೆ ನೋಡಿ ವೀಕ್ಷಕರೇ. ಯಾರ ಕಡೆಯಿಂದ ಈ ಮನೆಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ಸುತ್ತೋ ಅವರ ಆದಿಯಾಗಿ TRP ನಂಬರ್ ಕೊಡಬೇಕಾಗುತ್ತದೆ ಮತ್ತು ಎಲ್ಲಿಂದ ನಂಬರ್ ಇಡುತ್ತೀರೋ ಅಲ್ಲಿಂದ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ನಂಬರ್ ಇಡಬೇಕು ಎಂದು ಕಿಚ್ಚ ಸುದೀಪ್ ಹೇಳುತ್ತಾರೆ. ಅದರಂತೆಯೇ ಮನೆಯ ಸ್ಪರ್ಧಿಗಳು ಅವರವರ ಪ್ರದರ್ಶನಕ್ಕೆ ತಕ್ಕಂತೆ ನಂಬರ್ ಕೊಡುತ್ತಾರೆ. ಮೊದಲಿಗೆ ಎದ್ದು ಬಂದ ಗೌತಮಿ ಹನುಮಂತ ಅವರಿಗೆ 12ನೇ ನಂಬರ್ ಕೊಡುತ್ತಾರೆ. ನಂತರ ಭವ್ಯ ಗೌತಮಿ ಅವರಿಗೆ ನಂಬರ್ 5, ಮೋಕ್ಷಿತಾಗೆ ನಂಬರ್ 3 ಕೊಡುತ್ತಾರೆ. ಹೀಗೆ ಶಿಶಿರ್, ಮಂಜು ಅವರವರ ಪರ್ಫಾರ್ಮೆನ್ಸ್ ಎಷ್ಟು ಎಂದು ನಂಬರ್ ನೀಡುತ್ತಾರೆ. ನಂತರ TRP ನಂಬರ್ ಕೊಟ್ಟು ಮಾತನಾಡಿದ ಮಂಜು, ಗೌತಮಿ ಅವರದ್ದು ಸೌಂಡ್ ಮಾಡುವಂತದ್ದು ಮನೆಯಲ್ಲಿ ಏನೂ ಇಲ್ಲ ಅಣ್ಣ ಎಂದು ಸುದೀಪ್ ಅವರಿಗೆ ಹೇಳುತ್ತಾರೆ. ಅದಕ್ಕೆ ಗೌತಮಿ ಮುಗುಳ್ನಗೆ ಬೀರುತ್ತಾರೆ. ಮುಂದೆ ಹನುಮಂತು ತನ್ನ ಪ್ರದರ್ಶನದ ಬಗ್ಗೆ ತಾನೇ ನಂಬರ್ 1 ಇಟ್ಟುಕೊಳ್ಳುತ್ತಾರೆ. ಅದಕ್ಕೆ ಸುದೀಪ್ ಮಾತನಾಡಿ, ಹನುಮಂತು ನೀವ್ಯಾಕೆ ಕೊನೆಗೆ ಇಟ್ಟುಕೊಂಡಿದ್ದು ನಂಬರ್ ಎನ್ನುತ್ತಾರೆ. ಅದಕ್ಕೆ ರಜತ್ ಉತ್ತರ ಕೊಡುತ್ತಾರೆ, ಹನುಮಂತು ಪ್ರೊಫೆಷನಲ್ ಕಿಲಾಡಿ ಸಾರ್, ಎಲ್ಲ ಗೊತ್ತು, ಆದ್ರೆ ಗೊತ್ತಿಲ್ಲದೆ ತರ ಇರುತ್ತಾರೆ ಎಂದು ರಜತ್ ಹೇಳುತ್ತಾರೆ. ಅದಕ್ಕೆ ಹನುಮಂತ ಮೌನಕ್ಕೆ ಜಾರುತ್ತಾನೆ. ನಂತರ ಗೋಡ್ ಸುರೇಶ್ ರಜತ್ ಅವರಿಗೆ ನಂಬರ್ 2 ಕೊಡುತ್ತಾರೆ. ಅದಕ್ಕೆ ಸುದೀಪ್ ಮಾತನಾಡಿ, ರಜತ್ ನಂಬರ್ 2 ಯಾಕೆ ಎನ್ನುತ್ತಾರೆ. ಆಗ ಗೋಡ್ ಸುರೇಶ್ ಉತ್ತರ ಕೊಡುತ್ತಾರೆ, ರಜತ್ ಮನೆಗೆ ಬಂದು 3 ವಾರ ಅಷ್ಟೇ ಆಯ್ತು, ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಅವರದ್ದು ಎನ್ನುತ್ತಾರೆ. ಅದಕ್ಕೆ ರಜತ್ ಕೂಡ ಟಾಂಗ್ ಕೊಡುತ್ತಾರೆ. ಮೊದಲಿಗೆ ಜಗಳ ಆದಾಗ ಗಾಬರಿ ಬಿದ್ದು ಡೋರ್ ಬಡಿದವರು ನನ್ನ ಬಗ್ಗೆ ಮಾತನಾಡುತ್ತಾರೆ, ಅವರು ಹೇಗೆ ಕಾಂಟ್ರಿಬ್ಯೂಷನ್ ಕೊಡುತ್ತಾರೋ ನಾವು ಹಾಗೆ ಕೊಡುತ್ತೇವೆ ಎಂದು ಸುರೇಶ್ಗೆ ಟಾಂಗ್ ಕೊಡುತ್ತಾರೆ ರಜತ್. ಕೊನೆಗೆ ಪ್ರದರ್ಶನದ TRP ಕೊಡುವ ವಿಚಾರವಾಗಿ ಕೊನೆಯಲ್ಲಿ ರಜತ್ ಮತ್ತು ಗೋಡ್ ಸುರೇಶ್ ಮಧ್ಯೆ ಮಾತಿನ ಫೈಟ್ ನಡೆಯುತ್ತೆ. ಆದರೆ ಕೊನೆಗೆ ಏನಾಗಲಿದೆ ಎಂಬುದಕ್ಕೆ ಈ ವಾರದ ಕೊನೆಯ ಎಪಿಸೋಡ್ ತನಕ ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದ ಪ್ರೋಮೋ ವಿಡಿಯೋವೊಂದನ್ನು ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.